ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮನೆ ನನ್ನ ಬಂಗಾರ ನೆನಪು. ಮನೆ ಅಂದ್ರೆ ಬಂಗಾರ, ಬಂಗಾರ ಅಂದ್ರೆ ಮನೆ. ಅಂತ ಮನೆನ ನನ್ನ ಕೈ ತಪ್ಪೋಕೆ ಬಿಡಕ್ಕಿಲ್ಲ. ನಾನ್ ಮಾತ್ರ ಬಿಡಕ್ಕಿಲ್ಲ. ಸಮಾಧಾನ ಮಾಡ್ಕೋತಾರೆ. ಪಾಪಿಗಳಿಗೆ ನನ್ ಮಗಳನ್ನ ಕಿತ್ಕೊಂಡ್ರು ಸಮಾಧಾನ ಆಗ್ಲಿಲ್ಲ. ಈಗ ಅವಳು ನೆನಪು ಕಿತ್ಕೊಳಕ್ ನೋಡ್ತಾವ್ರೆ. ಇಂಥವ್ರಿಗೆ ನರಕದಲ್ಲೂ ಜಾಗ ಸಿಗಕ್ಕಿಲ್ಲ. ದೊರೆ, ಆ ಮನೆ ಹೊಸ ದಾಟ್ತಿದ್ದಂಗೆ ಬಂಗಾರನ್ ಫೋಟೋ ನನ್ನೇ ನೋಡ್ತಿದ್ದಂಗೆ ಅನಿಸತ್ ಕಳ್ಳ. ಅವ್ರಿಗೆ ಏನೆಲ್ಲ ಉತ್ತರ ಕೊಡ್ಲಿ? ನನ್ನ ಬಂಗಾರ 106 ಜನಕ್ಕೆ ನ್ಯಾಯ ಹೇಳಿದ ಮನೆ ಅದು. ಆ ಮನೆಗೆ ಬೀಗ ಹಾಕೋರಂದ್ರೆ ನಮಗ್ ನ್ಯಾಯ ಸಿಗ್ತದ? ರೀ, ನೀವು ನೋವಲ್ಲಿದ್ದೀರಾ ಅಂತ ಗೊತ್ತು. ನೀವೇ ಹೀಗೆ ಕುಗ್ಗೋದ್ರೆ ನಮ್ಗೆಲ್ಲ ಯಾರೀ ಧೈರ್ಯ ಹೇಳ್ತಾರೆ? ರೀ, ಸಹನಕ್ಕ ಫೋನ್ ಮಾಡ್ತಿದ್ದಾರೆ. ಹಲೋ, ಹೇಳಿ ಸಹನಕ್ಕ. ಸ್ನೇಹ, ಅರ್ಥಕ್ಕೆ ಊಟ ಬಿಟ್ಟು ಎದ್ದೋದಲ್ಲವಿ? ಏನಾಯ್ತು ಅಕ್ಕ? ಅದು ಸ್ನೇಹ, ಅಳಿಯಂದ್ರ ಹಳ್ಳಿ ಅವ್ರ ಏನಾರು ಸಮಸ್ಯೆ ಆದ್ರೂ ಹೇಳಿ, ಕಾಳಿನ ಕರ್ಕೊಂಡು ಈಗಲೇ ಬಂದ್ಬಿಡ್ತೀನಿ. ಗೋಪಾಲಪ್ಪ, ಅದು ಏನಮ್ಮಯ್ಯ, ಅದು ಲಾಯರ್ ನೋಟಿಸ್ ಬಂದಿತ್ತು ಅಠಯ. ಅದಕ್ಕೆ ಇವ್ರು ಗಾಬರಿ ಬಿದ್ದು ನಮ್ಮನ್ನು ಗಾಬರಿ ಮಾಡ್ತಾವ್ರೆ. ಲಾಯರ್ ನೋಟಿಸಾ? ಹ್ಞೂ ಅಯ್ಯ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ, ಬಿಡಿ. ಅಳಿಯಂದ್ರೆ ನೀವು ಹೋಗಿದ್ ನೋಡಿ ನಾನು ಏನೇನೋ ಆಗಾಗದೆ ಅನ್ಕೊಂಬಿಟ್ಟೆ. ಊಟಕ್ಕೆ ಮನೆಗೆ ಬರ್ತೀರಲ್ವಾ? ಇಲ್ಲ ಮಾವಯ್ಯ, ಮನೆಗೋಸಿ ಕೆಲಸ ಐತೆ, ಇವತ್ತು ನಾವು ಬರೋಕ್ಕಿಲ್ಲ. ಸರಿ ಹೇಳಿ ಅಂದ್ರೆ ಹುಷಾರ್. ಅಂದ್ರೆ ಅಲ್ಲೇ ಸಾಲ ಕೆಲಸ ಐತೆ, ಊಟಕ್ಕೆ ಬರಕ್ಕೆ. ರೀ, ಯಾಕ್ರಿ ಅವ್ರ ಹತ್ರ ಸುಳ್ಳು ಹೇಳಿದ್ರಿ? ಈ ನೋವು ವಿಷಯ ಇದ್ದಂಗೆ ನಮ್ಮೊಳಗೆ ಇರಲಿ, ಅವ್ರಿಗೆಲ್ಲ ಅನ್ಸೋದು ಬೇಡ. ದೊರೆ, ಇವಾಗ ನಾವ್ ಎಲ್ಲೋಗೋದು? ಅದ್ಯಾವ್ರು ಒಂದ್ ದಾರಿ ಮುಚ್ಚಿದ್ರೆ ಇನ್ನೊಂದ್ ದಾರಿ ನಮ್ಗೆ ಅಂತಾನೆ ಬಿಟ್ಟಿರ್ತಾನೆ. ಅವ್ನು ನಡ್ಸಿದ ದಾರಿನಾಗೆ ಹೋಗೋ ಮಾಪಯ್ಯ. ರೀ, ನಾವು ಕುಟುಂಬ ಮನೆಗೆ ಹೋಗ್ಬೋದಿತ್ತಲ್ವಾ? ಬೇಡ ಸನವರ, ಪುಟ್ಟವ್ವ ಇಲ್ದಿರೋವಾಗ ನಾವು ಅಲ್ಲಿಗೆ ಹೋಗೋದು ಯಾಕೋ ನನ್ನ ಮನ್ಸು ಒಪ್ತಾ ಇಲ್ಲ. ಲೇ ಮುಗ್ಸಿ, ನಾವು ಉಳ್ಕೊಳಕ್ಕೆ ಒಂದು ಮನೆ ನೋಡ್ಲಾ? ಹಂಗೆ ಪುಟ್ಟವನ್ ಮನೆಯವ್ರಿಗೆ ಯಾರಿಗೂ ಈ ವಿಷಯ ಗೊತ್ತಾಗ್ಬಾರ್ದು. ಸರಿ ಬನ್ನಿ, ಹೊರಡು. ಅಣ್ಣ, ಇಸ್ಯ ಕೇಳಿ ಸ್ಯಾನೆ ಬೇಸರ ಆಯ್ತು. ನೀನೇನು ಯೋಚನೆ ಮಾಡ್ಬೇಡ ಕಣ. ಒಳ್ಳೆಯವರಿಗೆ ಕೆಟ್ಟದಾಗಕ್ಕಿಲ್ಲ ಅಂತ ಅವ್ವ ಹೇಳ್ತಿದ್ರಲ್ವಾ? ಕಷ್ಟಪಟ್ಟವರಿಗೆ ಸುಖ ಸಿಕ್ಕೇ ಸಿಗ್ತದೆ. ಮನೆ ಯಾವುದು? ಅಣ್ಣ, ಇದೇ ಮನೆ. ಒಸಿ ಚಿಕ್ಕದ ಕಣ. ನೀ ದಿಢೀರಂತ ಮನೆ ನೋಡಕ್ಕೆ ಕೇಳ್ದಲ್ಲ, ಈ ಮನೇನ ನೋಡಕ್ಕಾಗಿದ್ದು. ಒಂದಿನ ಟೈಮ್ ಕೊಡು, ನಾಳೆ ಬೇರೆ ಮನೆ ನೋಡ್ತೀನಿ. ಪರವಾಗಿಲ್ಲ ಮುಗಿಸಿ ಅಣ್ಣ, ಇದೇ ಮನೆ ಸಾಕು. ನಾವೇನ್ ಇಲ್ಲೇ ಇರಲ್ವಲ್ಲ, ನಮ್ಮ ಮನೆಗೆ ವಾಪಸ್ ಹೋಗ್ತೀವಲ್ಲ. ನಿನ್ ಬಾಯ ಮಾತಂಗೆ ಆದ್ರೆ ಸಾಕಣವ. ಹಂಗೆ ಆಗತ್ತೆ ಮಾವ. ಅದು ಬರೀ ಮನೆ ಮಾತ್ರ ಅಲ್ಲ, ಅತ್ತೆ ಉಸಿರು. ಅದ್ ಹೇಗ್ ನಮ್ಮಿಂದ ದೂರ ಆಗತ್ತೆ? ಆಗೋದಕ್ಕೆ ಅತ್ತೆನೇ ಬಿಡಲ್ಲ. ದಿಟ್ಟ ಕಣವ, ನಮ್ಮ ಬಂಗಾರು ಆ ಮನೆಯೊಳಗೆ ಅವಳೆ. ನಮ್ಮನ್ನು ಬಿಟ್ಟು ಬೇರೆ ಯಾರನ್ನು ಬಿಟ್ಕೊಳಕ್ಕಿಲ್ಲ. ಲೇ ಮುಗ್ಸಿ, ನಾವು ಇಲ್ಲಿಗೆ ಬಂದಿರೋ ವಿಷಯ ನಾವಿಲ್ಲಿಂದ ಹೋಗೋವರೆಗೂ ಪುಟ್ಟವನ್ ಮನೆಯವ್ರು ಯಾರಿಗೂ ಗೊತ್ತಾಗ್ಬಾರ್ದು. ಸರಿ ಅಣ್ಣ, ನೀನು ಯಾಕೆ ಹಿಂಗೆ ಹೇಳಿದೆ ಅಂತ ನಂಗೆ ಅರ್ಥ ಆಯ್ತು. ಯಾರಿಗೂ ಹೇಳಕ್ಕಿಲ್ಲ. ಹೋಗುಮಾ.
ಬನ್ನಿ ಅಳಿಯನ್ರಿ ಯಾಕೆ ಇಟ್ಟೊತ್ತು ತಡ ಮಾಡ್ಬಿಟ್ರಿ ಎಷ್ಟು ಅಂತ ಕಾಯೋದು? ಅರೆ ಯಾಕೆ ಸುಮ್ಕೆ ನಿಂತ್ಕೊಂಡ್ಬಿಟ್ರಿ? ಬಾಗಲ್ ತೆಗೀರಿ, ಹೋಗಮ್ಮ ಒಳಗೆ. ಮಾವಯ್ಯ ನೀವಿಲ್ಲಿ ಯಾಕಳಿ ಅಂದ್ರೆ ಈ ಮನೆ ಇಟ್ಟಾಗ್ಲಿಲ್ವಾ? ಬೇಡ ಬಿಡಿ, ಮುಗಿಸಿ. ಆ ಊರ ಆಚೆ ಕಡೆ ಒಂದು ದೊಡ್ಡ ಮನೆ ಐತಲ್ಲ, ಅದು ನನ್ನ ಸ್ನೇಹಿತಂದೆ. ಹೋಗು ಕೀಸ್ಕೊಂಬ. ಯಾಕೆ ಯೋಚನೆ ಮಾಡ್ತೀರಿ? ಇದಲ್ಲ ಇನ್ನೊಂದು ಮನೆ ಹೋದ್ರಾಯ್ತು. ನಾನು ಬೇಕು ಅಂತ ಹಿಂಗೆ ಮಾಡಿಲ್ಲ ಮಾವಯ್ಯ. ನಿರ್ಧಾರ ಮಾಡಿ ಆಯ್ತಲ್ಲ ಅಳಿಯಂದ್ರೆ ನಿಮ್ಮ ಪಾಲ್ ಯಾರೂ ಇಲ್ಲ ಅಂತ. ಇನ್ಯಾಕೆ ಯೋಚನೆ ಮಾಡ್ತೀರಿ? ಏನ ಮುಖ ನೋಡ್ಕೊಂಡು ನಿಂತ್ಕೊಂಬಿಟ್ಟೆ? ಹೋಗು ಕೀಸ್ಕಬ. ಅಲ್ಲ ಮಾವಯ್ಯ, ಅದೇನಾಯ್ತು ಅಂತಂದ್ರೆ ಏನಾಯ್ತು ಅಂತ ಹೇಳ್ದು ಹೋದ್ರೆ ಏನಾಯ್ತು? ನಾವೇ ನಿಮ್ಮವ್ರೆ, ನಮ್ಗೆ ಯಾಕೆ ಹೇಳ್ತೀರಿ ಬಿಡಿ. ಈ ವಿಷಯ ನನ್ಗೇನ್ ಗೊತ್ತಾಯ್ತು ಅಂತ ಯೋಚನೆ ಮಾಡ್ತಿದ್ದೀರಾ? ಪುಟ್ಟಕ್ಕ ಪುಟ್ಟಕ್ಕ ಆಚೆಗ್ ಬಾರೆ, ನಿಂಗೊಂದ್ ಬಂಗಾರದಂತ ವಿಷಯ ಹೇಳಕ್ ಬಂದೀವ್ನಿ. ಬಾ ಆಚೆಗೆ. ರಜೆ, ಏನ್ ಮನೆ ಬಾಗಲ್ ಒಂದ್ ಬೋ 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 ಅಂತ ಇದ್ಯಾ? ಏನ್ ಪಂಚಾಯತಿಲ್ ಆಗಿದ್ದ ಅವಮಾನ ಸಾಲ್ದ ನಿಂಗೆ? ಕೂಡ್ಲೂರ್ ನಾಯಿ ಕುಲ ಇಲ್ಲ, ಮಾಗಡಿ ನಾಯಿಗೆ ಮಾನ ಅಂತಾರಲ್ಲ, ಹಂಗಾಯ್ತ್ ಕತೆ. ನೀನ್ ನನ್ಗೆ ಅವಮಾನ ಮಾಡೋದೇನು ಹೊಸ್ದಲ್ಲ. ಅದ್ ಬಿಡು, ಪುಟ್ಟಕ್ಕ ಎಲ್ಲಿ? ನಿಮ್ ಅಳಿಮಯ್ಯ ಕಂಟಿಯಲ್ಲಿ? ಜೋಳ ಸರಿ ಆಯ್ತಲ್ಲ. ಏನ್ ಈ ಊರಿನ ಮಹಾರಾಣಿ ನೀನು, ನಿನ್ ಬಂದ ತಕ್ಷಣ ಹೇಳ್ಬಿಡ್ಬೇಕು. ಮನೆ ಬಾಗಿಲಿಗೆ ಬಂದಿದ್ಯಾ? ಪುಟ್ಟಮ್ಮಿ ಮನೆನಾಗಿಲ್ಲ, ಕಂಟಿನೂ ಇಲ್ಲ. ಇಲ್ಲಿಂದ ನನ್ನ ಪಿತ್ತ ನೆತ್ತೆ ಏರಕ್ ಮುಂಚೆ ಹೋಯ್ತಾ ಇದ್ರೆ ಸರಿ, ಇಲ್ಲ ಅಂದ್ರೆ ತಂದಾಗಿರ. ಛೇ, ನಾನ್ ಹೇಳೋ ವಿಷಯನ್ ಕೇಳೋ ಭಾಗ್ಯ ಕಳ್ಕೊಂಬಿಟ್ಲು. ಈ ವಿಷಯನೇನಾದ್ರೂ ಕೇಳಿದಿದ್ರೆ ಅವಳು ಕಿವಿ ಪಾವನಾಗೋಗ್ತಿತ್ತು. ರಾಜವ್ವ, ನೀನ್ ಇಚ್ಛೆ ಹೇಳ್ದಲೆ ಇಲ್ಲಿಂದ ಹೋಗಲ್ಲ ಅಂತ ನಮಗ್ ಸಂದ ಗೊತ್ತು. ಸುಮ್ಕೆ ಜಗಳ ಆಡ್ಬೇಡ. ಅದ್ ಯೋನ್ ಇಚ್ಛೆ ಅಂತ ನೇರವಾಗಿ ಹೇಳು. ವಾ, ನೀವ್ ಈ ಪಾರ್ಟಿ ಸಮಾಧಾನವಾಗಿ ಮಾತಾಡ್ತಿದ್ದೀರಾ ಅಂತಂದ್ರೆ ಆ ಕಂಟಿ ನಿಮ್ಗೆ ವಿಷಯ ಹೇಳಿಲ್ಲ ಅಂತಾಯ್ತು. ಆಗ್ಲಿ ಬಿಟ್, ನಾನೇ ಹೇಳ್ತೀನಿ. ಯೋ ಗೋಪಾಲ, ನಿನ್ನ ಅಳಿಮಯ್ಯ ಬೀದಿಗ್ ಬಂದ್ಬಿಟ್ಟ. ಪಂಚಾಯತಿ ಆದ್ಮೇಲೆ ತಲೆ ಕೆಟ್ಟೈತೆ ಹೆಂಗೆ? ಎಲು ಬೀಳದ್ ನಾಳಿಗೆ ಅಂತ ಬಾಯಿಗೆ ಬಂದ ಬೋಳರ ತಂದಾಗಿರಕ್ಕಿಲ್ಲ.